ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಗಾಯ್ಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪರ್ಸನಲ್ ಲೋನ್ ಸಿಗುವಂಥ ಆ್ಯಪ್ನ ತೊಗೊಂಡು ಬಂದಿದ್ದೀನಿ. ಆ ಒಂದು ಅಪ್ಲಿಕೇಶನ್ ನೇಮ್ನ ನೀವು ನೋಡ್ತಾ ಇರ್ಬೋದು. ಕ್ರೆಡಿಟ್ ಸಿ ಅನ್ನೋ ಒಂದು ಪರ್ಸನಲ್ ಲೋನ್ ಆ್ಯಪ್ ಆಗಿದೆ. ಇದು ಒಂದು ಕ್ರೆಡಿಟ್ ಸಿ ಅವ್ರ ಕಡೆಯವ್ರದ್ದಾಗಿದೆ. ಹಾಗೆ ಈ ಒಂದು ಅಪ್ಲಿಕೇಶನ್ಗೆ 4.9 ರಿವ್ಯೂಸ್ ಇದೆ, 3+ ರೇಟೆಡ್ ಇದೆ, ಹಾಗೆ 50K+ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಇನ್ಫಾರ್ಮೇಷನ್ ನೀವು ತಿಳ್ಕೊಂಡು ಇನ್ಸ್ಟೆಂಟಾಗಿ ಪರ್ಸನಲ್ ಲೋನ್ನ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ ಗಾಯ್ಸ್. ನೀವೇನಾದರೂ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ಇನ್ಸ್ಟೆಂಟಾಗಿ ಪರ್ಸನಲ್ ಲೋನ್ನ ಕೊಡ್ತಾ ಇದ್ದಾರೆ. ಆನ್ಲೈನ್ ಮುಖಾಂತರ ನಾವು ಅಪ್ಲೈ ಮಾಡ್ಕೋಬಹುದು ಈಸಿಯಾಗಿ, ವಿತೌಟ್ ಎನಿ ಹಿಡನ್ ಚಾರ್ಜಸ್ ಇಲ್ಲದೇ ನಮಗೆ ಇವರು ಕ್ರೆಡಿಟ್ ಸಿಯಲ್ಲಿ ಲೋನ್ ಕೊಡ್ತಾ ಇದ್ದಾರೆ. ಹಾಗೆ ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ಇನ್ಸ್ಟೆಂಟ್ ಲೋನ್ ಅಡ್ವಾನ್ಸ್ ಪೇಮೆಂಟ್ಸ್ ಕೂಡ ಇಲ್ಲಿ ಇರೋದಿಲ್ಲ. ಹಾಗೆ 100% ಡಿಜಿಟಲ್ ಪ್ರೋಸೆಸ್ ಇರುತ್ತೆ. ಯಾವುದೇ ರೀತಿಯಾಗಿ ಫ್ರಾಡ್ ಕೂಡ ಇರೋದಿಲ್ಲ. ಸೆಕ್ಯೂರ್ ಆಗಿರುತ್ತೆ ನಮ್ಮ ಒಂದು ಡಾಟಾ. ಹಾಗೆ ಇದು ಒಂದು RBI ಕಂಪ್ಲೇಂಟ್ ಆ್ಯಪ್ ಆಗಿದೆ. ಹಾಗೆ ಇದು ಒಂದು ಅಲರ್ಟ್ಗೋಸ್ಕರ ಸ್ಟೇ ಅಲರ್ಟ್ ಕೂಡ ಮಾಡ್ಕೋಬಹುದು. ಯಾವುದೇ ರೀತಿಯಾಗಿ ಫೇಕ್ ಕಾಲ್ಸ್ ಕೂಡ ಫ್ರಾಡ್ ಬಂತು ಅಂತಂದ್ರೂ ಕೂಡ ನಮ್ಗೆ ಇವರು ಅಲರ್ಟ್ನ ಮಾಡ್ತಾರೆ. ಸೊ ಅಪ್ಲೈ ಮಾಡ್ಕೊಳ್ಳಿ, ಯಾವುದೇ ರೀತಿ ವರಿ ಇರಲಾರ್ದೇ ಈ ಒಂದು ಅಪ್ಲಿಕೇಶನ್ ಮೂಲಕ. ಹಾಗೆ ಇಲ್ಲಿ ನಮಗೆ ಇನ್ಸ್ಟೆಂಟಾಗಿ ಲೋನ್ ನಮಗೆ ಫಿಂಗರ್ ಟಿಪ್ಸಿಂದನೇ ಕೊಡ್ತಾ ಇದ್ದಾರೆ. ಇನ್ಸ್ಟೆಂಟ್ ಆಕ್ಸೆಸ್ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಕೂಡ ನಾವಿಲ್ಲಿ ಫೈನಾನ್ಷಿಯಲ್ ಫ್ಯೂಚರಲ್ಲಿ ಕಂಟ್ರೋಲ್ ಕೂಡ ಮಾಡ್ಕೋಬಹುದು. ಹಾಗೆ ಇದು ಒಂದು 100% ಡಿಜಿಟಲ್ ಪ್ರೋಸೆಸ್ ಇರುತ್ತೆ. ಯಾವುದೇ ರೀತಿಯಾಗಿ ಫ್ರಾಡ್ ಕೂಡ ಇರೋದಿಲ್ಲ. ಈಸಿಯಾಗಿ ನೀವು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಕೋಬಹುದಾಗಿದೆ. ಹಾಗೆ ಇಲ್ಲಿ ನಮಗೆ ಫಾಸ್ಟಾಗಿ, ಟ್ರಾನ್ಸ್ಪರೆಂಟಾಗಿ ಲೋನ್ ಪ್ರೋಸೆಸ್ ಅನ್ನೋದು ಇರುತ್ತೆ. 100% ಡಿಜಿಟಲ್ ಪ್ಲಾಟ್ಫಾರ್ಮ್ ಕೂಡ ಇದು ಹೌದು. ಹಾಗೆ ಇದು ಒಂದು RBI ಗೈಡ್ಲೈನ್ಸ್ನ ಫಾಲೋ ಮಾಡ್ತಾ ಇದೆ. ಇದು ಒಂದು ತುಂಬಾನೇ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುವಂಥ ಅಪ್ಲಿಕೇಶನ್ ಆಗಿದೆ. ನಮಗೆ ಪರ್ಸನಲ್ ಲೋನ್ ಅಪ್ ಟು 2 lakhsವರೆಗೂ ಡೈರೆಕ್ಟಾಗಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೂ ಕೂಡ ಇವರು ಟ್ರಾನ್ಸ್ಫರ್ ಮಾಡ್ತಾರೆ. ಪೇಪರ್ ವರ್ಕ್ ಕೂಡ ಕಡಿಮೆನೇ ಇರುತ್ತೆ. 100% ಆನ್ಲೈನ್ ಪ್ರೋಸೆಸ್ ಇರುತ್ತೆ. ಸೊ ಇವರು ಏನು ಆಫರ್ ಮಾಡ್ತಾ ಇದ್ದಾರೆ ನಮಗೆ ಅಪ್ಲಿಕೇಶನ್ ಮೂಲಕ ಅನ್ನೋದು ನೋಡೋದಾದ್ರೆ, ಲೋನ್ ಬಗ್ಗೆ ಲೋನ್ ಅಮೌಂಟ್ ಬಂದ್ಬಿಟ್ಟು 5,000 ಇಂದ ಹಿಡಿದು 2 lakhವರೆಗೂ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಂಟ್ರೆಸ್ಟ್ ರೇಟ್ಸ್ನ ನೋಡೋದಾದ್ರೆ 12% ಇಂದ ಹಿಡಿದು 32.5% ಪರ್ ಆ್ಯನಮ್ ರೀತಿಯಾಗಿ ಕೊಡ್ತಾ ಇದ್ದಾರೆ. ಲೋನ್ ಟೆನ್ಯೂರ್ ಬಂದ್ಬಿಟ್ಟು 6 to 60 monthsವರೆಗೂ ಸಿಗ್ತಾ ಇದೆ. ಪ್ರೊಸೆಸಿಂಗ್ ಫೀಸ್ ಅನ್ನೋದು ನಮಗೆ ಅಪ್ ಟು 5.1%ನ GST ಕೂಡ ಇದಕ್ಕೆ ಆ್ಯಡ್ ಮಾಡಿ ಪ್ರಿನ್ಸಿಪಲ್ ಅಮೌಂಟ್ಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದು ಒಂದು ಕ್ವಿಕ್ ಆಗಿ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡುವಂಥ ಒಂದು ಅಪ್ಲಿಕೇಶನ್ ಆಗಿದೆ. ಹಾಗೆ ಇಲ್ಲಿ ಯಾವುದೇ ರೀತಿಯಾಗಿ ಫ್ರಾಡ್ ಕೂಡ ಇರೋದಿಲ್ಲ. ತುಂಬಾ ಸೆಕ್ಯೂರಿಟಿಯಿಂದ ನಮ್ಮ ಒಂದು ಲೋನ ಯಾವುದೇ ರೀತಿಯಾಗಿ ಪ್ಲೆಡ್ಜ್ ಕೂಡ ಮಾಡ್ದೇನೆ ನಮ್ಮ ಒಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಫೋರ್ಕ್ಲೋಸರ್ ಹಾಗೆ ಪಾರ್ಟ್ ಟೈಮ್ ಪೇಮೆಂಟ್ ಕೂಡ ನಮಗೆ ಅವೈಲೇಬಲ್ ಮಾಡ್ತಾ ಇದ್ದಾರೆ. ಇಷ್ಟೊಂದೆಲ್ಲ ಈ ಒಂದು ಅಪ್ಲಿಕೇಶನಿಂದ ನಮಗೆ ಬೆನಿಫಿಟ್ಸ್ ಅನ್ನೋದು ಸಿಗ್ತಾ ಇದೆ. ಹಾಗೆ ಈ ಒಂದು ಅಪ್ಲಿಕೇಶನಲ್ಲಿ ನಾವು ಅಪ್ಲೈ ಮಾಡ್ಕೋಬೇಕು ಅಂದರೆ ನಮ್ಮ ಒಂದು ಎಲಿಜಿಬಿಲಿಟಿ ಏನೇನು ಇರಬೇಕಾಗುತ್ತೆ ಅನ್ನೋದು ನೋಡೋದಾದರೆ, ಮೊದಲೇದಾಗಿ ನಾವು ಇಂಡಿಯನ್ ಸಿಟಿಸನ್ ಆಗಿರಬೇಕು. ಹಾಗೆ ನಮ್ಮ ಒಂದು ಮಿನಿಮಮ್ ಏಜ್ ಬಂದ್ಬಿಟ್ಟು 22 years ಮೇಲೆ ಇರಬೇಕಾಗುತ್ತೆ. ಪರ್ಸನಲ್ ಇನ್ಕಮ್ ಬಂದ್ಬಿಟ್ಟು 20,000 rupees ಇರಬೇಕು. ಅದಕ್ಕಿಂತ ಕಡಿಮೆ ಇತ್ತು ಅಂದರೆ ನಮಗೆ ಇಲ್ಲಿ ಲೋನ್ ಸಿಗೋದಿಲ್ಲ. ಹಾಗೆ ನಮ್ಮ ಒಂದು ಮಂತ್ಲಿ ಹೌಸ್ ಹೋಲ್ಡ್ ಇನ್ಕಮ್ ಬಂದ್ಬಿಟ್ಟು 25,000 rupees ಇರಬೇಕಾಗುತ್ತೆ. ಹಾಗೆ ಇಲ್ಲಿ ನಮಗೆ ವ್ಯಾಲಿಡ್ ಐಡೆಂಟಿಟಿ ಪ್ರೂಫ್ಗೆ, ಅಡ್ರೆಸ್ ಪ್ರೂಫ್ಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ತುಂಬಾ ನೆಸೆಸರಿ ಆಗುತ್ತೆ. ಗೌರ್ಮೆಂಟ್ ಅಪ್ರೂವ್ ಕೂಡ ಇರಬೇಕಾಗುತ್ತೆ. ಆಧಾರ್ ಲಿಂಕ್ ಮೊಬೈಲ್ ನಂಬರ್ ಕೂಡ ನಮಗೆ ಬೇಕು. ಹಾಗೆ ಇಲ್ಲಿ ಸ್ಯಾಲರಿಡ್ ಎಂಪ್ಲಾಯ್ ಇದ್ದರೆ ಅಥವಾ ಪರ್ಮನೆಂಟ್ ರೆಗ್ಯುಲರ್ ಸ್ಟೇಟಸ್ ಇದ್ದರೂ ಕೂಡ ಇವರಿಗೆ ಲೋನ್ ಸಿಗ್ತಾ ಇದೆ. ಅಟ್ಲೀಸ್ಟ್ ನಮಗೆ 2 months ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನೋದು ಬೇಕಾಗುತ್ತೆ. ಲಾಸ್ಟ್ ಕರೆಂಟ್ ಕಂಪನಿಯಲ್ಲಿ ಸ್ಯಾಲರಿಡ್ ಎಂಪ್ಲಾಯೀಸ್ ಇದ್ದರು ಅಂದರೆ ಈ ರೀತಿಯಾಗಿ ನಮಗೆ ಎಲಿಜಿಬಿಲಿಟಿ ಅನ್ನೋದು ತುಂಬಾ ಮುಖ್ಯ. ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ನಮಗೆ ಪ್ಯಾನ್ ಕಾರ್ಡ್, ಇನ್ಕಮ್ ಪ್ರೂಫ್ ನೋಡೋದಾದರೆ ಬ್ಯಾಂಕ್ ಸ್ಟೇಟ್ಮೆಂಟ್ಸ್, ಮಂತ್ಲಿ ಇನ್ಕಮ್ ಯಾವುದರಲ್ಲಿ ಬರ್ತಾ ಇರುತ್ತೆ ಆ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ನಮಗೆ ಇನ್ಕಮ್ ಪ್ರೂಫ್ಗೆ ಕೊಡಬೇಕಾಗುತ್ತೆ. ಈ ಒಂದು ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇತ್ತು ಅಂದರೆ ಲೋನ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಸೊ ಇಲ್ಲಿ ಯಾವ ರೀತಿಯಾಗಿ ನಮ್ಮ ಒಂದು ಲೋನ್ಗೆ ಎಷ್ಟು ಪ್ರೊಸೆಸಿಂಗ್ ಫೀಸ್ ಹಾಕ್ತಾರೆ, EMI ಏನಿರುತ್ತೆ, ಇಂಟ್ರೆಸ್ಟ್ ಏನು ಹಾಕ್ತಾರೆ ಅನ್ನೋದು ನೋಡೋದಾದರೆ ಇಲ್ಲಿ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ, ನೋಡೋಣ. ಒಂದು ಎಕ್ಸಾಂಪಲ್ ನೋಡೋದಾದರೆ, ನಮ್ಮ ಒಂದು ಲೋನ್ ಅಮೌಂಟ್ ಏನಾದರೂ 2 lakh rupees ಇತ್ತು ಅಂದರೆ ಈ ಒಂದು ಲೋನ್ ಅಮೌಂಟ್ 2 lakhಗೆ ನಮಗೆ ಟೆನ್ಯೂರ್ ಬಂದ್ಬಿಟ್ಟು 3 yearsನ ಕೊಟ್ಟಿರ್ತಾರೆ. ಪ್ರೊಸೆಸಿಂಗ್ ಫೀಸ್ ಅನ್ನೋದು 8,260 rupees ಆಗುತ್ತೆ. 3.5% ಪ್ಲಸ್ GST ಪ್ಲಸ್ 500 rupees ಸ್ಟ್ಯಾಂಪ್ ಡ್ಯೂಟಿನ ನಾವು ಕೊಡಬೇಕಾಗುತ್ತೆ. ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು 24% ಪರ್ ಆ್ಯನಮ್ ರೀತಿಯಾಗಿ ನಮಗೆ ಹಾಕ್ತಾರೆ. ಹಾಗೆ ಇದು ಒಂದು ರಿಡ್ಯೂಸಿಂಗ್ ಪ್ರಿನ್ಸಿಪಲ್ ಬ್ಯಾಲೆನ್ಸ್ ಆಗಿರುತ್ತೆ. ನಾವು ಎಷ್ಟು ಲೋನ್ ಅಮೌಂಟ್ನ ಕಟ್ತಾ ಹೋಗ್ತೀವಿ ರೀಪೇಮೆಂಟ್ನ, ಅಷ್ಟು ನಮಗೆ ರಿಡ್ಯೂಸ್ ಆಗ್ತಾ ಬರುತ್ತೆ ಇಂಟ್ರೆಸ್ಟ್ ರೇಟ್ ಅನ್ನೋದು. EMIನ ನೋಡೋದಾದರೆ ನಮ್ಮ ಒಂದು EMI ಬಂದ್ಬಿಟ್ಟು 8,020 rupees ಪರ್ ಮಂತ್ನ ಪೇ ಮಾಡ್ಕೋಬೇಕು. ಟೋಟಲ್ ಪೇಯಬಲ್ ಬಂದ್ಬಿಟ್ಟು 2,80,720 rupees ಆಗುತ್ತೆ. ಟೋಟಲ್ ಇಂಟ್ರೆಸ್ಟ್ ನಮ್ಮದು ಬಂದ್ಬಿಟ್ಟು 80,460 rupees ಆಗುತ್ತೆ 3 yearsಗೆ.
APR ಬಂದ್ಬಿಟ್ಟು 30.15% ಆಗುತ್ತೆ. ಸೊ ಈ ರೀತಿಯಾಗಿ ನಮಗೆ ಇವರು ಲೋನ್ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ನ ತಿಳಿಸಿದ್ದಾರೆ. ಸೊ ಈ ಒಂದು ಇನ್ಫಾರ್ಮೇಷನ್ ನಾವು ತಿಳ್ಕೊಂಡು ಬಂದರೆ ಯಾವುದೇ ರೀತಿಯಾಗಿ ನಮಗೂ ಕೂಡ ಕನ್ಫ್ಯೂಷನ್ ಇರೋದಿಲ್ಲ, ತುಂಬಾ ಕ್ಲಾರಿಟಿ ಸಿಗ್ತಾ ಇದೆ ಈ ಒಂದು ಎಕ್ಸಾಂಪಲ್ ಮೂಲಕ. ಇಷ್ಟೆಲ್ಲ ಡೀಟೇಲ್ಸ್ ಅನ್ನೋದು ಇರುತ್ತೆ. ಸೊ ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಗಾಯ್ಸ್ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ಇದು ಒಂದು ಸೀಮ್ಲೆಸ್ ಡಿಜಿಟಲ್ ಎಕ್ಸ್ಪೀರಿಯನ್ಸ್ ಅಂತ ನಮಗೆ ಸಿಗ್ತಾ ಇದೆ. ಇಲ್ಲಿ ಪೇಪರ್ಲೆಸ್ ಪ್ರೋಸೆಸ್ ಕೂಡ ಇರುತ್ತೆ. ಹಾಗೆ ಇದು ಟ್ರಾನ್ಸ್ಪರೆಂಟ್ ಹಾಗೆ ಫೇರ್ ಆಗಿದೆ, ಬಿಕಾಸ್ ಇಲ್ಲಿ ಯಾವುದೇ ರೀತಿಯಾಗಿ ಹಿಡನ್ ಚಾರ್ಜಸ್ ಕೂಡ ನಮಗೆ ಸಿಗೋದಿಲ್ಲ. ಜೊತೆಗೆ ಇದು ಇನ್ಸ್ಟೆಂಟ್ ಆಗಿ ಸಪೋರ್ಟ್ ಮಾಡ್ತಾ ಇದೆ. ಲೈಟ್ನಿಂಗ್ ಫಾಸ್ಟ್ ಫಂಡಿಂಗ್ ಕೂಡ ನಮಗೆ ಸಿಗ್ತಾ ಇದೆ. ಹಾಗೆ 24/7 ಕಸ್ಟಮರ್ ಸಪೋರ್ಟ್ ಕೂಡ ಇವರು ನಮಗೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು 10 ಡಿಜಿಟ್ ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು ಪ್ರೈವಸಿ ಆ್ಯಂಡ್ ಪಾಲಿಸಿನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನೋಡಿಕೊಂಡು ಟಿಕ್ ಮಾಡಿಕೊಂಡು ಲಾಗಿನ್ ಆಗಿ ಇಲ್ಲಿ OTPನ ಕಳಿಸ್ತಾರೆ. ಸೊ OTP ಮುಖಾಂತರ ನೀವು ಈ ಒಂದು ಅಪ್ಲಿಕೇಶನಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಆ ನಂತರ ಪರ್ಮಿಷನ್ಸ್ನ ಕೇಳ್ತಾ ಇದೆ. ಲೊಕೇಶನ್ಗೆ ಆಗಿರ್ಬೋದು, SMS ಪರ್ಮಿಷನ್ಗೆ, ಕ್ಯಾಮ್ರಾಕ್ಕೆ ಎಲ್ಲ ಪರ್ಮಿಷನ್ಸ್ನ ನೀವು ಅಲೋ ಮಾಡ್ಕೊಳ್ಳಿ. ಆ ನಂತರ ನಾವು ಇಲ್ಲಿ ಮೊದಲೇದಾಗಿ ರಿಜಿಸ್ಟರ್ ಆಗಬೇಕಾಗುತ್ತೆ. ಸೊ ನಾನು ರಿಜಿಸ್ಟರ್ ಆಗಿದ್ದೀನಿ. ಆ ನಂತರ ಇಲ್ಲಿ ಅಪ್ರೂವಲ್ಡ್ ಮಾಡ್ಕೊಳ್ಳೋಕ್ಕೆ ನಮ್ಮ ಒಂದು ಬೇಸಿಕ್ ಡೀಟೇಲ್ಸ್ನ ಕೇಳುತ್ತೆ. ಬೇಸಿಕ್ ಡೀಟೇಲ್ಸ್ ಬಂದ್ಬಿಟ್ಟು ಫಸ್ಟ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಲಾಸ್ಟ್ ನೇಮ್ನ ಎಂಟರ್ ಮಾಡ್ಕೋಬೇಕು. ನಿಮ್ಮ ಒಂದು ಪರ್ಸ್ನಲ್ ಇಮೇಲ್ ಅಡ್ರೆಸ್ನ ಕೂಡ ಎಂಟರ್ ಮಾಡಿಕೊಂಡು ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಜೆಂಡರ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮ್ಮ ಒಂದು ಜೆಂಡರ್ ಬಂದ್ಬಿಟ್ಟು ಮೇಲ್ ಇದ್ದೀರಾ ಫಿಮೇಲ್ ಇದ್ದೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸಿಟಿಯ ಪಿನ್ ಕೋಡ್ನ ಎಂಟರ್ ಮಾಡಿಕೊಂಡು ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕು. ನಿಮ್ಮ ಒಂದು ಪರ್ಮನೆಂಟ್ ಅಕೌಂಟ್ ನಂಬರ್ನ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ನಂತರ ಇಲ್ಲಿ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ನ ಕೇಳ್ತಾ ಇದೆ. ಸೊ ಇಲ್ಲಿ ನೀವೇನಾದರೂ ಸ್ಯಾಲ್ರಿಡ್ ಪರ್ಸನ್ ಇದ್ದೀರಾ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಬಿಸ್ನೆಸ್ ಓನರ್ ಇದ್ದೀರಾ, ಫ್ರೀಲ್ಯಾನ್ಸರ್ ಇದ್ದೀರಾ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಸ್ಯಾಲ್ರಿಡ್ ಪರ್ಸನ್ ಆಗಿದ್ರಿ ಅಂದರೆ ಇಲ್ಲಿ ಕಂಪನಿ ನೇಮ್ನ ಎಂಟರ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ಗೆ ಇಲ್ಲಿ ಕೊಟ್ಟಿದ್ದಾರೆ ಇನ್ಫೋಸಿಸ್ ಆಗಿರ್ಬೋದು, HDFC ಬ್ಯಾಂಕ್. ಈ ರೀತಿಯಾಗಿ ನಿಮ್ಮ ಒಂದು ಕಂಪನಿ ನೇಮ್ನ ಎಂಟರ್ ಮಾಡಿಕೊಂಡು ನಿಮ್ಮ ಒಂದು ಡೆಸಿಗ್ನೇಷನ್ನ ಎಂಟರ್ ಮಾಡ್ಕೋಬೇಕು. ಡೆಸಿಗ್ನೇಷನ್ ಎಕ್ಸಾಂಪಲ್ ನೋಡೋದಾದರೆ ಸಾಫ್ಟ್ವೇರ್ ಇಂಜಿನಿಯರ್, ಮ್ಯಾನೇಜರ್, ಈ ರೀತಿಯಾಗಿ ನಿಮ್ಮ ಒಂದು ಡೆಸಿಗ್ನೇಷನ್ನ ಎಂಟರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ನೆಟ್ ಮಂತ್ಲಿ ಸ್ಯಾಲರಿ, ನಿಮ್ಮ ಒಂದು ಸ್ಯಾಲರಿ ಎಷ್ಟು ಬರ್ತಾ ಇದೆ ಅನ್ನೋದನ್ನು ನೀವು ಎಂಟರ್ ಮಾಡಿಕೊಂಡು, ಹಾಗೆ ನಿಮ್ಮ ಒಂದು ಸ್ಯಾಲರಿ ಮೋಡ್ ಅನ್ನೋದು ಏನಿರುತ್ತೆ, ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಥವಾ UPI ಇದೆನಾ ಅಥವಾ ಕ್ಯಾಶ್ ರೂಪದಲ್ಲಿ ಮಾಡ್ತಾ ಇದ್ದಾರೆ, ಚೆಕ್ ರೂಪದಲ್ಲಿ ಬರ್ತಾ ಇದೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಎಲ್ಲ ಡೀಟೇಲ್ಸ್ ಕೊಟ್ಟ ನಂತರ ನಮಗೆ ಇವರು ಲೋನ್ ಅಮೌಂಟ್ನ ಎಷ್ಟು ಬೇಕು ಅನ್ನೋದನ್ನ ಕೇಳಿರ್ತಾರೆ. ಸೊ ಆ ಒಂದು ಲೋನ್ ಅಮೌಂಟ್ನ ನೀವು ಎಂಟರ್ ಮಾಡಿಕೊಂಡು ನಿಮ್ಮ ಒಂದು ಅಗ್ರಿಮೆಂಟ್ಗೆ ಸೈನ್ ಮಾಡ್ಕೊಳ್ಳಿ. ಆ ಒಂದು ಅಗ್ರಿಮೆಂಟ್ನ ಅಪ್ಲೋಡ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇವರು ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇಲ್ಲಾಗಿದೆ ಇದು ಒಂದು ಬೆನಿಫಿಟ್ಸ್ನ ನೋಡೋದಾದರೆ ಇದು ಯಾವ ರೀತಿಯಾಗಿ ನಮಗೆ ಬೆನಿಫಿಟ್ ಸಿಗ್ತಾ ಇದೆ ಅಂದರೆ ಕ್ರೆಡಿಟ್ಸಲ್ಲಿ ನಾವು ನಮ್ಮ ಒಂದು ಕ್ರೆಡಿಟ್ ಅನ್ನೋದು ಏನಿರುತ್ತೆ ಅದನ್ನ ಬಿಲ್ಡಪ್ ಕೂಡ ಮಾಡ್ಕೋಬಹುದು. ಇಲ್ಲಿ ಲೋನ್ಸ್ಗಳು ಕೂಡ ಇವರು ಹೆಲ್ಪ್ ಮಾಡ್ತಾ ಇದ್ದಾರೆ ಬಿಲ್ಡಪ್ ಮಾಡ್ಕೊಳ್ಳೋಕ್ಕೆ. ಹಾಗೆ ಇಲ್ಲಿ 500 ರುಪೀಸಿಂದ ನಾವು ಈಸಿಯಾಗಿ 3 EMIs ಮೂಲಕ ನಾವು ನಮ್ಮ ಒಂದು ಲೋನ್ ಕೂಡ ರೀಪೇಮೆಂಟ್ನ ಮಾಡ್ಕೋಬಹುದು. ಇಲ್ಲಿ ಸೆಕೆಂಡ್ ಬೆನಿಫಿಟ್ನ ನೋಡೋದಾದರೆ ನಮ್ಮ ಒಂದು 500 ರುಪೀಸಿಂದ ನಾವು ನಮ್ಮ ಒಂದು ಕ್ರೆಡಿಟ್ ಬಿಲ್ಡರ್ ಲೋನ್ ಕೂಡ ನಾವು ತಗೋಬಹುದಾಗಿದೆ. ಹಾಗೆ ಇಲ್ಲಿ ಥರ್ಡ್ ಬೆನಿಫಿಟ್ನ ನೋಡೋದಾದ್ರೆ ನಮ್ಮ ಒಂದು ಮೈಕ್ರೋ EMI ಅನ್ನೋದು ಏನಿರುತ್ತೆ ರೀಪೇ ಕೂಡ ಮಾಡ್ಕೋಬಹುದಾಗಿದೆ. ಇಲ್ಲಿ ₹175 ಪರ್ ಮಂತ್ ಇಂದ 3 ಮಂತ್ಸ್ ವರೆಗೂ ನಮಗೆ ಸಿಗ್ತಾ ಇದೆ. ಫೋರ್ತ್ ಬೆನಿಫಿಟ್ನ ನೋಡೋದಾದ್ರೆ ನಮಗೆ ಇವರು ಎಕ್ಸ್ಪೀರಿಯನ್ಸ್ನ ಕೊಡ್ತಾ ಇದ್ದಾರೆ ಬೂಸ್ಟ್ ಮಾಡ್ಕೊಳ್ಳೋಕೆ ಅಥವಾ ಬಿಲ್ಡ್ ಮಾಡ್ಕೊಳ್ಳೋಕೆ ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ನ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಾವು ಮೆಂಬರ್ ಆಗಬೇಕು ಅಂದ್ರೆ ಜಸ್ಟ್ ನಮಗೆ 500 ರುಪೀಸ್ ಇದ್ರೆ ಸಾಕು, ನಮಗೆ ಇಲ್ಲಿ ನಾವು ಮೆಂಬರ್ ಕೂಡ ಆಗ್ಬಹುದು. ಆ ನಂತರ ನಮಗೆ ಇಲ್ಲಿ ಲೋನ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಇಲ್ಲಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಇನ್ಫಾರ್ಮೇಷನ್ ನೀವು ತಿಳ್ಕೊಂಡು ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೋಬಹುದು. ನಿಮ್ಗೆ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಅಥವಾ ಎಜುಕೇಷನ್ ಎಕ್ಸ್ಪೆನ್ಸಸ್, ವೆಕೇಷನ್ಗೆ ಆಗಿರ್ಬೋದು, ಹೋಮ್ ರಿನ್ಯೂವೇಷನ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಪರ್ಸ್ನಲ್ ಯೂಸ್ಗೆ ಕೂಡ ಲೋನ್ ಬೇಕಿತ್ತು ಅಂದರೆ ಈ ಒಂದು ಅಪ್ಲಿಕೇಶನಲ್ಲಿ ನೀವು ಲೋನ್ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಗಾಯ್ಸ್. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.